ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ-ಎಲೆಕ್ಷನ್ ದಂಗಲ್ ಟಿಕೆಟ್ ಘೋಷಣೆಗೂ ಮುನ್ನವೇ ಅಖಾಡಕ್ಕಿಳಿದ ಸಮರ್ಥ್. ಬಾಗಲಕೋಟೆ ಕೈ ಟಿಕೆಟ್ ಯಾರಿಗೆ? ಇದು ಮಿನಿ ಸಮರದ ಸ್ಟೋರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಪುತ್ರ ಸಮರ್ಥ್ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಬಿಯನ್ನ ಮಾಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆಶಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆ ದಕ್ಷಿಣ ನಮ್ಮ ಕುಟುಂಬದ ಕ್ಷೇತ್ರ, ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಪುತ್ರನಿಗೆ ಟಿಕೆಟ್ ನೀಡಿ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಡಿಕೆಶಿ ಬಳಿ ಈ ಮಾತುಗಳನ್ನ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನೋಡೋಣ, ಈ ಬಗ್ಗೆ ವರಿಷ್ಠರ ಜೊತೆ ನಾನು ಮಾತಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದಾರಂತೆ. ಒಂದ್ ಕಡೆ ಈ ಸತಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯ ಪಟ್ಟು ಹಿಡಿದು ಕೂತಿದೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಹಿಡಿತದಲ್ಲಿದ್ದಂಥ ಕ್ಷೇತ್ರ, ಹಾಗಾಗಿ ಅವ್ರ ಫ್ಯಾಮಿಲಿಗೆ ಕೊಡಬೇಕು ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಪತ್ನಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ-ಎಲೆಕ್ಷನ್ ದಂಗಲ್ ನಡೀತಾ ಇದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಅಖಾಡಕ್ಕೆ ಸಮರ್ಥ್ ಇಳಿದಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಅವ್ರ ತಾಯಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ತನಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಭರವಸೆಯಲ್ಲಿರುವಂತಹ ಸಮರ್ಥ್ ಟಿಕೆಟ್ ಘೋಷಣೆಗೂ ಮುನ್ನವೇ ಅಖಾಡಕ್ಕಿಳಿದಿದ್ದಾರೆ. ಜನರ ಹತ್ರ ಹೋಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಕ್ಷೇತ್ರವನ್ನ ಸುತ್ತುವ ಕೆಲಸ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಮರ್ಥ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಕೈ ಮುಖಂಡರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ರೌಂಡ್ಸ್ ಹಾಕ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಮರ್ಥ್ ಶಾಮನೂರು ಹೆಸರು ಕೇಳಿ ಬಂದಿದೆ, ಮುನ್ನೆಲೆಗೆ ಬಂದಿದೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದೆ, ಜನ ಸೇರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಪ್ಪ, ಇಲ್ಲಿ ಗಣಪನ್ ಪೂಜೆಗೆ ಬಂದಿದ್ವಿ. ಅಮಾಸೆ ಇವತ್ತು 25ನೇ ವಾರ್ಡ್ನಲ್ಲಿ ಇಲ್ಲಿ ಪೂಜೆಗೆ ಬಂದಿವಿ. ಜನ ಸಿಕ್ಕರೆ ಜಾತ್ರೆ ಮಾಡಿಟ್ಟಾರೆ ಅಷ್ಟೇ. ನೀವು ಬಂದ್ರೆ ಜಾತ್ರೆನಲ್ಲಿ ಜೋಡಿಸ್ಕೊಂಡೆ, ನೀವು ಒಂದ್ಸತಿ ದರ್ಶನ ಮಾಡ್ರಿ, ನಮ್ಮ ಜೊತೆ ಚಾಯ್ ಕಾಫಿ ಕುಡ್ರಿ ಅಂತ ಅಷ್ಟೇ. ಇಲ್ರಿ, ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತೈತಿ. ಇಲ್ರಿ, ಅದನ್ನ ಏನೈತಿ ನೀವೆಲ್ಲಾರು ತೀರ್ಮಾನ ಮಾಡ್ಬೇಕ್ರಿ. ನಾವಂತೂ ಪ್ರತಿ ಸಲ ಇದು ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿವಿ, ಜನ ಸಿಕ್ಕ್ಯಾರ, ಜನ ಜೊತೆ ಮಾತಾಡ್ತಿದ್ವಿ, ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ನೀವು ಬಂದ್ರಿ, ನೀವು ಒಂದು ಲೋಟ ಕಾಫಿ ಕುಡೀರಿ. ನಮ್ಮ ವೈಯಕ್ತಿಕ ನಮ್ದು ಹಂಗೇನು ಅನ್ಸಲ್ರಿ. ತಾತಾರ್ ಕಾನ್ಸ್ಟಿಟ್ಯೂನ್ಸಿ, ಆಮೇಲೆ ಎಲ್ಲರೂ ಪರಿಚಯನೇ, ಎಲ್ಲರೂ ನಾವು ಹುಟ್ಟದಿಂದ ಎಲ್ಲರೂ ಪರಿಚಯನೇ. ಅವ್ರವ್ರ ಮನೆಗಳಿಗೆ ಹೋಗಿವಿ, ಅಡ್ಡಾಡಿವಿ, ಅಜ್ಜರ ಜೊತೆನೂ ಅಡ್ಡಾಡಿವಿ, ಅಪ್ಪರ ಜೊತೆನೂ ಅಡ್ಡಾಡಿವಿ. ಅದಕ್ಕೆ ಎಲ್ಲರೂ ಅದೇ ನಮ್ಮ ಮಾವರಂಗೆ ಅವ್ರ ಮನೆಗೆ ಹೋಗೋದು ಅದೇ ನಮ್ದು ಸಂಪ್ರದಾಯ. ಅದು ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದರೆ ನನಗಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ಅದು ಸುಮ್ಮನೆ ಅದೆಲ್ಲ ಮಾತು ಯಾಕೆ ಬೇಕ್ರಿ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದೀವಿ, ಮುಂದೆ ಹೋಗ್ಬೋದಾ? ಬಾಗಲಕೋಟೆಯಲ್ಲೂ ಮೇಟಿ ಕುಟುಂಬದ ನಡುವೆ ಟಿಕೆಟ್ ಫೈಟ್ ಆಗ್ತಾ ಇದೆ. ಇಬ್ರು ಪುತ್ರರು ಇಬ್ರು ಪುತ್ರಿಯರ ಮಧ್ಯದಲ್ಲಿ ಟಿಕೆಟ್ಗೆ ಮೇಟಿ ಕುಟುಂಬದಲ್ಲೇ ಪೈಪೋಟಿ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. HY ಮೇಟಿ ಅವ್ರ ಮಕ್ಕಳು, ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಭೇಟಿಯಾಗಿದ್ದಾರೆ. ಟಿಕೆಟ್ ಹಂಚಿಕೆ ಸಂಬಂಧ ಸಿಎಂ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. HY ಮೇಟಿ ಕುಟುಂಬಸ್ಥರಲ್ಲೇ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗುತ್ತಾ ಹಾಗಾದ್ರೆ? ಇನ್ನೊಂದು ಕಡೆ ಪುತ್ರಿಯರಾದ ಬಾಯಕ್ಕ ಮತ್ತೆ ಮಹಾದೇವಿ ಜೊತೆನೂ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡಿದ್ದಾರೆ. ಟಿಕೆಟ್ ವಿಚಾರವಾಗಿ ಒಗ್ಗಟ್ಟು ಕಾಯ್ದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಕುಟುಂಬದಲ್ಲಿ ಒಡಕು ಬೇಡ ಅಂತಾನು ಸಿದ್ದರಾಮಯ್ಯ ಅವರು 4 ಮಕ್ಕಳನ್ನ ಕರೆಸಿದಂತ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದ್ದಾರೆ. ನಿಮ್ಮಲ್ಲೇ ಒಬ್ರಿಗೆ ಟಿಕೆಟ್ ಫಿಕ್ಸ್ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಾಗಿರ್ಬೇಕು, ಕುಟುಂಬದಲ್ಲೇ ಬಿರುಕಿದೆ ಅಂತ ಹೇಳಿ ತೋರಿಸಬಾರ್ದು ಅಂತಾನು ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ HY ಮೇಟಿ ಮಕ್ಕಳು. ಇಲ್ಲಿ ಅನುಕಂಪದ ಆಧಾರದಲ್ಲಿ ಇವ್ರ ಫ್ಯಾಮಿಲಿಯವ್ರಿಗೆ ಒಬ್ರಿಗೆ ಟಿಕೆಟ್ ಕೊಡೋದು ಅಂತ ಹಿಂದಿನಿಂದಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಇಬ್ರು ಪುತ್ರರು ಮತ್ತೆ ಇಬ್ರು ಪುತ್ರಿಯರು ಒಂದು ಭಿನ್ನಮತವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರವರ ಅಭಿಮಾನಿಗಳು ಆಲ್ರೆಡಿ ನಮಗೆ ಟಿಕೆಟ್ ಕೊಡ್ಲಿ ಬಿಡ್ಲಿ, ನಾವಂತೂ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು, ಬೆಂಬಲಿಗರು ಬರಬೇಕು ಅಂತೆಲ್ಲ ಪೋಸ್ಟ್ಗಳನ್ನು ಹಾಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ
ಕಗ್ಗಂಟಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಮೇಟಿ ಅವರ ಅಷ್ಟೂ ಮಕ್ಕಳನ್ನ ಕರೆದು ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಕಿವಿ ಮಾತನ್ನ ಹೇಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಗ್ಗಂಟು ಮುಂದುವರೆದಿದೆ. ಆಲ್ರೆಡಿ ಫೀಲ್ಡ್ಗೆ ಸಮರ್ಥ ಇಳಿದಿದ್ದಾರೆ, ಜನರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ಒಡನಾಟ ಇಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಿಂದ ಯಾವಾಗ ಈ ಸಮಸ್ಯೆ ಸಾಲ್ವ್ ಆಗ್ಬೋದು? ಇನ್ನೊಂದು ಕಡೆ HY ಮೇಟಿ ಪುತ್ರರು ಮತ್ತೆ ಪುತ್ರಿಯರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ. ಸೊ ಏನ್ ಕಿವಿ ಮಾತನ್ನ ಸಲಹೆ ಸೂಚನೆಗಳನ್ನ CM ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಮಾತಿಗೆ ಮೇಟಿ ಮಕ್ಕಳು? ಸಿದ್ದರಾಮಯ್ಯ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ಮಾತ್ರ ಗೆಲುವು ಸಾಧ್ಯ. ಸೊ ಹೀಗಾಗಿ ತಮ್ಮ ತಂದೆಯವರ ನಿಧನದಿಂದ ಎದುರಾಗಿರ್ತಕ್ಕಂಥ ಒಂದು ಅನುಕಂಪದ ಅಲೆ ಏನಿದೆ ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ತಾವು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಫೇಸ್ ಮಾಡಿದ್ರು ಮಾತ್ರ ಗೆಲುವು ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು, ಮತ್ತೊಂದು ಕಡೆಗೆ ಎಲ್ಲರ ವಿಶ್ವಾಸವನ್ನು ಕೂಡ ಪಡಿಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತೈತೆ. ಇನ್ನುಳಿದಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಶಾಮನೂರವರ ಮೊಮ್ಮಗ ಅಂದರೆ ಸಚಿವ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರವರು ಇವತ್ತು ಬೆಳ್ಳಂಬೆಳಿಗ್ಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟಿ ರೌಂಡ್ಸನ್ನು ಮಾಡಿರುವಂಥದ್ದು. ಎಸ್ಪೆಷಲಿ ವಿವಿಧ ಟೆಂಪಲ್ ರನ್ನನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಕಾರ್ಯಕರ್ತರು ಮತ್ತು ಪ್ರಮುಖ ನಾಯಕರ ಮನೆಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ನವದೆಹಲಿಯಲ್ಲಿ CM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರ್ತಕ್ಕಂಥ ಸಮರ್ಥ ಅವರ ತಾಯಿ ಹಾಗೂ ದಾವಣಗೆರೆ ಲೋಕಸಭಾ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ DK ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿ ತಮ್ಮ ಪುತ್ರ ಸಮರ್ಥ ಅವ್ರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಲಾಬಿಯನ್ನು ನಡೆಸಿರುವಂಥದ್ದು. ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ತಮ್ಮ ಕುಟುಂಬದ ಸದಸ್ಯರೇ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ನಮ್ಮ ಕುಟುಂಬದ ಹಿಡಿತದಲ್ಲಿದೆ. ತಮ್ಮ ಕುಟುಂಬದ ಸದಸ್ಯರಿಗೆ, ಅದರಲ್ಲೂ ಕೂಡ ಎಸ್ಪೆಷಲಿ ನನ್ನ ಪುತ್ರ ಸಮರ್ಥ್ಗೆ ಟಿಕೆಟನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಗೆಲ್ಲಿಸ್ಕೊಂಡು ಬರ್ತೀವಿ. ಏನು ಮುಸ್ಲಿಂ ಸಮುದಾಯದ ನಾಯಕರನ್ನು ಕೂಡ ನಾವು ವಿಶ್ವಾಸಕ್ಕೆ ಪಡಿತೀವಿ. ಹೀಗಾಗಿ ತಮ್ಮ ಪರವಾಗಿ ನೀವು ನಿಲ್ಲಬೇಕು, ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಫಾರಸನ್ನು ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು DK ಶಿವಕುಮಾರ್ ಅವರು ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ HY ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ನೀಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಅವರ ಒಂದು ಕುಟುಂಬದ ಸದಸ್ಯರಿಗೆ, ಎಲ್ಲ ಸದಸ್ಯರಿಗೂ ಬುಲಾವ್ ಕೊಟ್ಟಂಥ CM ಸಿದ್ದರಾಮಯ್ಯನವರು ಇಂದು ಬೆಳಿಗ್ಗೆ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಅಂದರೆ ಹಿರಿಯ ಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿಯವರ ಸಮ್ಮುಖದಲ್ಲಿ, ಅಂದರೆ ಅವರ ಒಂದು ಪುತ್ರರ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಅಂದರೆ ನೀವೆಲ್ಲದಕ್ಕೂ ಕೂಡ ಸಿದ್ಧವಾಗಿರ್ಬೇಕಾಗುತ್ತೆ. ಮತ್ತೊಂದು ಕಡೆಗೆ ಟಿಕೆಟನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಸಮರ್ಥ ಫೇಸ್ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಡುವೆ ವೀರಶೈವ ಲಿಂಗಾಯತ ಸಮುದಾಯದ ಇತರೆ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯಲ್ಲಿ ಟಿಕೆಟ್ಗೆ ಲಾಬಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ವಿಜಯಾನಂದ ಕಾಶ್ಯಪ್ಪನವರ ಪತ್ನಿ ವೀಣಾ ಕಾಶ್ಯಪ್ಪನವರು ಕೂಡ ಈ ಒಂದು ಟಿಕೆಟ್ಗೆ ಲಾಬಿಯನ್ನು ಮುಂದುವರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎರಡೂ ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಒಂದು ರೀತಿ ಕಗ್ಗಂಟಾಗಿದೆ ಅಂತ ಹೇಳಲಾಗ್ತದೆ. ಆಂತರಿಕವಾಗಿ ಇದೀಗ HY ಮೇಟಿ ಕುಟುಂಬ ಮತ್ತು ಶಾಮನೂರು ಕುಟುಂಬಕ್ಕೆ ಒಂದು ಮೆಸೇಜ್ ಬಂದಂತೆ, ಅಂಥದ್ದೊಂದು ಸಂದೇಶ ಬಂದಂತೆ ಕಾಣಿಸ್ತಾ ಇದೆ. ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.